ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಹಾಗೂ ತಾಲೂಕಿನ ಸುಮಾರು 1.5 ಕೋಟಿ ರು ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಹಾಗೂ ಬಸ್ ನಿಲ್ದಾಣಗಳಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದ ಡಾಕ್ಟರ್ ಮಂಜುನಾಥರವರು ಚಾಲನೆ ನೀಡಿದರು. ತಾಲೂಕಿನ ಸೀರಾಗುಡ್ಡದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದರು. ರಾಂಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಬಸ್ ನಿಲ್ದಾಣಕ್ಕೆ ಚಾಲನೆ ನೀಡಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು. ಜಗತ್ತು ತೈಲ ಅಭಾವವನ್ನು ಎದುರಿಸುತ್ತಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ತೈಲ ಅಭಾವವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿದೆ ಎಂಬುದಕ್ಕೆ ಹೆಮ್ಮೆಯ ವಿಚಾರ ಎಂದರು. ಈಗಾಗಲೇ 21 ಹಡಗುಗಳನ್ನು ತೈಲ ಹೊತ್ತು ಭಾರತಕ್ಕೆ ಆಗಮಿಸಲು ಸಜ್ಜಾಗಿವೆ. 2 ಹಡಗುಗಳು ಈಗಾಗಲೇ ಬಂದಿವೆ. ಭಾರತದ ಧ್ವಜ ನುಡಿದರೆ ಸಾಕು ಇರಾನ್ ದೇಶ ಸಮ್ಮತಿ ನೀಡುತ್ತದೆ. ಜಲಸಂಧಿಯ ಮೂಲಕ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ತೈಲ ಅಭಾವ ಎದುರಾಗದಂತೆ ದೇಶದ ಪ್ರಧಾನಿಗಳು ಹಾಗೂ ವಿದೇಶಾಂಗ ಸಚಿವರು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ಹೈವೇ ಪ್ರಾರಂಭವಾದ ಮೇಲೆ ಸಿಲ್ಕ್ ಅಂಡ್ ಟಾಯ್ಸ್ ಉದ್ಯಮಕ್ಕೆ ಭಾರಿ ಹೊಡೆತ ಹಾಗೂ ಪ್ರಯಾಣಿಕರ ವಿಶ್ರಾಂತಿಗೆ ತೊಂದರೆ ಮನಗಂಡು ಚನ್ನಪಟ್ಟಣದಲ್ಲಿ 8.5 ಎಕರೆ ಜಮೀನು ಗುರುಸಲಾಗಿದ್ದು, ಸದ್ಯದಲ್ಲೇ ಸಿಲ್ಕ್ ಮ್ಯೂಸಿಯಂ, ಟಾಯ್ಸ್ ಪಾರ್ಕ್, ಪೆಟ್ರೋಲ್ ಬಂಕ್, ವಿಶ್ರಾಂತಿ ಕೊಠಡಿ, ಹೋಟೆಲ್ಗಳು ನಿರ್ಮಾಣಕ್ಕೆ ಮುಂದಾಗುವುದಾಗಿ ತಿಳಿಸಿದರು. 31ನೇ ವಾರ್ಡ್ನಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯರು ಮಾಜಿ ನಗರಸಭಾ ಸದಸ್ಯ ಜೆಸಿಬಿ ಲೋಕೇಶ್ ಅವರ ಬಗ್ಗೆ ಮೆಚ್ಚುಗೆಗಳನ್ನಾಡುತ್ತಾ ಸಂಸದ ಡಾಕ್ಟರ್ ಮಂಜುನಾಥ್ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಚ್ ಜಯಮೂರ್ತಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ನಗರಸಭಾ ಮಾಜಿ ಸದಸ್ಯ ಜೆಸಿಬಿ ಲೋಕೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದ್ ಸ್ವಾಮಿ, ಸಿರಾಗುಡ್ಡ ಕಾರ್ಯಕ್ರಮದಲ್ಲಿ ದಸವಾರ ಪಿಡಿಒ ಪದ್ಮ, ಮಾಜಿ ಗ್ರಾಮ ಅಧ್ಯಕ್ಷ ನಂದಿ ಶಿವಲಿಂಗಯ್ಯ, ರಾಂಪುರ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಹಿರಿಯ ಮುಖಂಡ ರವಿ ಸೇಲೆಕೇರಿ, ರಾಂಪುರ ಗಣೇಶ್, ಅನನ್ಯ ರಾಜೇಶ್ ಅವರ ಮಂದಿ ಹಾಜರಿದ್ದರು. ಇವತ್ತು ವಿಶ್ವ ವಾಟರ್ ಡೇ ಅಂತ, ವಿಶ್ವ ನೀರಿನ ದಿನ. ಈ ದಿನದಂದು ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 10 ಹಳ್ಳಿಗಳಲ್ಲಿ ಅಂದ್ರೆ ಚನ್ನಪಟ್ಟಣ ಟೌನ್ 2 ಘಟಕಗಳನ್ನ ಸೇರಿ ಒಟ್ಟು 10 ಶುದ್ಧ ನೀರಿನ ಘಟಕಗಳನ್ನ ಪೀಪಲ್ ಟು ಪೀಪಲ್ ಮತ್ತು RXDS ಟ್ರಸ್ಟ್ ವತಿಯಿಂದ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಯಾಕೆಂದ್ರೆ ಇದರ ವೆಚ್ಚವನ್ನು ಸಂಪೂರ್ಣವಾಗಿ ಈ ಟ್ರಸ್ಟೇ ಭರಿಸಿದೆ. ಈ ಟ್ರಸ್ಟಿನ ಮುಖ್ಯಸ್ಥರಾದಂಥ ಡಾಕ್ಟರ್ ಸುನೀಲ್, ಡಾಕ್ಟರ್ ಮಹೇಶ್ವರಿ ಅವರು, ಹಾಗೆ ಡಾಕ್ಟರ್ ಅರ್ಜುನ್ ಕಲ್ಯಾಣ್ಪುರ್ ಅವರು ಮತ್ತು ಅವರ ತಂಡದವರು ಇವತ್ತು ನಮ್ಮ ಜೊತೆಗೂಡಿ ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಈ 10 ನೀರಿನ ಘಟಕಗಳಿಗೆ ವೆಚ್ಚ ಎಷ್ಟಪ್ಪ ಅಂದ್ರೆ ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗಿದೆ. ಇದನ್ನ ಅವರು ಆ ಟ್ರಸ್ಟ್ ಇಂದ ಉಚಿತವಾಗಿ ಕೊಟ್ಟಿದ್ದಾರೆ. ಅದರಿಂದ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರನ್ನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಅದೇ ರೀತಿ ಇವತ್ತು 2 ತಂಗುದಾಣಗಳನ್ನ ಕೂಡ ನಾವು ಉದ್ಘಾಟನೆ ಮಾಡಿದ್ದೇವೆ. ಸೊ ಹೀಗಾಗಿ ಇದು ಜನರಿಗೆ ಬಹಳ ಶುದ್ಧ ನೀರಿನ ಘಟಕದ ಅವಶ್ಯಕತೆ ಬಹಳ ಇದೆ. ಯಾಕೆಂದ್ರೆ ಕುಡಿಯುವ ನೀರು ಸರಿ ಇದ್ರೆ ಹಲವಾರು ಕಾಯಿಲೆಗಳು ತಾನಾಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಇವತ್ತು ಈ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ನೀರಿನ ಅವಶ್ಯಕತೆ ಬಹಳ ಇರುತ್ತೆ. ಎರಡನೇದಾಗಿ ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಇಲ್ಲಿ, ಇವತ್ತು ನಿಮ್ಗೆಲ್ಲ ಗೊತ್ತಿರಾಗೆ ಈಗ ಚನ್ನಪಟ್ಟಣದ ಮೂಲಕ ಹೋಗ್ತಾ ಇಲ್ಲ ಎಕ್ಸ್ಪ್ರೆಸ್ ಹೈವೇ. ಹೀಗಾಗಿ ಇಲ್ಲಿ ಬೊಂಬೆ ತಯಾರಕರಿಗೆ ಮತ್ತು ಬೊಂಬೆ ಮಾರಾಟಗಾರರಿಗೆ ಬಹಳ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಬದುಕನ್ನ ಅದ್ರ ಮೂಲಕನೇ ಕಟ್ಕೊಂಡಿದ್ರು. ಹೀಗಾಗಿ ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಚನ್ನಪಟ್ಟಣದ ಬಳಿ ಸುಮಾರು 8.5 ಎಕರೆ ಜಮೀನನ್ನ ಇವತ್ತು ಜಿಲ್ಲಾಡಳಿತ ಗುರುತುಪಡಿಸಿದೆ. ಆ 8.5 ಎಕರೆ ಜಾಗದಲ್ಲಿ ಒಂದು ರೆಸ್ಟ್ ಏರಿಯಾ ಬೇಕು. ಬೆಂಗಳೂರು ಟು ಮೈಸೂರು ಮಧ್ಯೆ ಎಲ್ಲೂ ಕೂಡ ಒಂದು ರೆಸ್ಟ್ ಅಥವಾ ವಿಶ್ರಾಂತಿ ಸ್ಥಳ ಇಲ್ಲ. ಆ ರೆಸ್ಟ್ ಏರಿಯಾದಲ್ಲಿ ಒಂದು ಬೊಂಬೆ ಪಾರ್ಕ್ ಮಾಡುವಂಥದ್ದು, ಅದರ ಜೊತೆಗೆ ಒಂದು ಸಿಲ್ಕ್ ಮ್ಯೂಸಿಯಂ ಮಾಡುವಂಥದ್ದು ಪ್ರಸ್ತಾಪನೆಯನ್ನು ಕೂಡ ನಾನು ಇದ್ರ ಬಗ್ಗೆ ಲೋಕಸಭೆನಲ್ಲೂ 4 ದಿವಸದಿಂದ ಮಾತಾಡಿದ್ದೇನೆ. ಅದಕ್ಕೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಸ್ಪಂದನೆ ಮಾಡಿದ್ದಾರೆ. ಸೊ ಮುಂದೆ ಅಲ್ಲಿ ಮಾಡುವ ಒಂದು ಯೋಜನೆ ಇದೆ. ಮತ್ತು ಎಲ್ಲಿಕೆರೆ ಬ್ರಿಡ್ಜ್ ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರಾಗೆ ಅದು ಆಲ್ರೆಡಿ ಜನ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಬಹಳ ಅನುಕೂಲ ಆಗಿದೆ ಆ ಭಾಗದ ಚನ್ನಪಟ್ಟಣದ, ಯಾಕೆಂದ್ರೆ ಚನ್ನಪಟ್ಟಣದ ಆ ಭಾಗದ ಜನರಿಗೆ ಬಹಳ ಅನಾನುಕೂಲ ಆಗಿತ್ತು. ನಂತರ ಈ ರೀತಿ ಕೆಲವು ಯೋಜನೆಗಳನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕೆಲವು ಕಡೆ ಓವರ್ ಮೇಲ್ ಸೇತುವೆ ಬರಬೇಕು, ಕೆಲವು ಕಡೆ ಕೆಳ ಸೇತುವೆ ಬರಬೇಕು ಈ ರಸ್ತೆನಲ್ಲಿ. ಸೊ ಹೀಗಾಗಿ ಅದಕ್ಕೆ ಸುಮಾರು 761 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನ ರೈತರ ವಿಚಾರಕ್ಕೆ ಬಂದಂತ ವಿಷಯ ಅಂದ್ರೆ ಇವತ್ತು 22ನೇ ಕಂತನ್ನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದೆ. ಸುಮಾರು ನಮ್ಮ ರಾಜ್ಯದ ರೈತರಿಗೆ 828 ಕೋಟಿಯನ್ನ 22ನೇ ಕಂತಿನಲ್ಲಿ ಬಿಡುಗಡೆ ಮಾಡಿದೆ. ಪ್ರತಿ ರೈತ ಕುಟುಂಬಕ್ಕೂ 6,000 ರೂಪಾಯಿ ಹೋಗ್ತಾ ಇದೆ. ಇವಾಗ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇರೋದ್ರಿಂದ
ಇರಾನು, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಈ ಯುದ್ಧ ನಡೀತಾ ಇರೋದ್ರಿಂದ ಇವತ್ತು ತೈಲ ಅಂದ್ರೆ ನಾವು ಪೆಟ್ರೋಲು ಡೀಸೆಲ್ ಸಮಸ್ಯೆ ಉದ್ಭವ ಆಗ್ತಾ ಇದೆ ಮತ್ತು LPG ಗ್ಯಾಸ್ ಕೂಡ ಅದರ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಈಗ ನಮ್ಮ ಹೆಂಗಸರಿಗೆ ಮತ್ತು ಮನೆಯವರಿಗೆಲ್ಲ LPG ಗ್ಯಾಸ್ದ ಪ್ರಾಮುಖ್ಯತೆ ಈಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇವಾಗ ಸ್ವಲ್ಪ ಆದರೂ ಕೂಡ ನಮ್ಮ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿ ಅವರು ಅವರ ರಾಜತಾಂತ್ರಿಕ ಮಾರ್ಗವನ್ನು ಉಪಯೋಗಿಸಿ ಇವತ್ತು ಇರಾನ್ ಅಧ್ಯಕ್ಷರಿಗೆ ಮಾತಾಡಿದ್ದಾರೆ ಮತ್ತು ಬೇರೆ ಸೌದಿ ಅರೇಬಿಯಾ ಅಧ್ಯಕ್ಷರಿಗಾಗ್ಬೋದು, UAE ಅಧ್ಯಕ್ಷರಿಗಾಗ್ಬೋದು ಅಥವಾ ಅಲ್ಲಿಯ ಮುಖ್ಯಸ್ಥರಿಗೆ ಮಾತಾಡಿ, ಯಾಕೆಂದ್ರೆ ಇವಾಗ ನಮಗೆ ತೈಲದ ಅವಶ್ಯಕತೆ ಇದೆ, ಅಂದ್ರೆ ಡೀಸೆಲ್ ಪೆಟ್ರೋಲ್ ಅವಶ್ಯಕತೆ ಇದೆ ಮತ್ತು LPG ಗ್ಯಾಸ್ ಅವಶ್ಯಕತೆ ಇದೆ. ಇದಾಗ್ಯೂ ಬೇರೆ ದೇಶಗಳಲ್ಲಿ ಆಸ್ಟ್ರೇಲಿಯಾ ಆಗ್ಬೋದು, ಅಮೆರಿಕ ಆಗ್ಬೋದು ಅಥವಾ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಇಂಡೋನೇಷ್ಯಾ, ಈ ದೇಶ ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿ ಈಗ ಆಲ್ರೆಡಿ 30ರಿಂದ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾವುದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಅವರು ಜನಸಾಮಾನ್ಯರಿಗೆ ಹೊರಿಸಬಾರ್ದು, ಈ ಭಾರವನ್ನು ಹೊರಿಸಬಾರ್ದು ಅನ್ನೋ ದೃಷ್ಟಿನಲ್ಲಿ ಸರ್ಕಾರವೇ ಇದನ್ನ ಭರಿಸ್ತಾ ಇದೆ, ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದೆ. ಇದಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಕೇಂದ್ರ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ. ಹೀಗಾಗಿ ಇವಾಗ ಆಲ್ರೆಡಿ 3 ಹಡಗುಗಳು ಈ ತೈಲವನ್ನ ಹೊತ್ತು ಮತ್ತು LPG ಗ್ಯಾಸ್ ಅನ್ನ ಹೊತ್ತು ತಂದು ಈಗ ಭಾರತದ ಬಂದರುಗಳಿಗೆ ಬಂದಿದೆ. ಇವತ್ತು ಕೂಡ ಇನ್ನೂ 3 ಹಡಗುಗಳು ಬರ್ತಾ ಇದೆ. ಯಾಕೆಂದ್ರೆ ಈ ಇರಾನ್ ನಿಂದ ಬರತಕ್ಕಂತ ಹಡಗುಗಳಿಗೆ ಏನಾಗುತ್ತೆ, ಬಹಳ ಸುರಕ್ಷತೆ ಬೇಕು. ಸೊ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅವರ ಉತ್ತಮ ಬಾಂಧವ್ಯದಿಂದ, ಅಂದ್ರೆ ಆ ದೇಶಗಳ ಜೊತೆ ಹೊಂದಿರತಕ್ಕಂಥ ಉತ್ತಮ ಬಾಂಧವ್ಯ ಮತ್ತು ರಾಜತಾಂತ್ರಿಕ ಮಾರ್ಗಗಳನ್ನ ಉಪಯೋಗಿಸಿ, ಆದರೂ ಕೂಡ ಕೊರತೆಯನ್ನು ಈಗ ನಿನ್ನೆ ಕೂಡ ಒಂದು ಆದೇಶ ಆಗಿದೆ, 20% LPG ಗ್ಯಾಸ್ ಅನ್ನ ಹೆಚ್ಚು ನಮ್ಮ ರಾಜ್ಯಕ್ಕೆ ಸರಬರಾಜು ಮಾಡೋದಕ್ಕೆ ಆದೇಶ ಮಾಡಿದೆ.